ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್. ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವನ ನೀಡುತ್ತಾನೆ. ಎವರಿ ಜೀಸಸ್ ಕಂಫರ್ಟ್ಸ್ ವಿತ್ ಹಿಸ್ ವರ್ಡ್ಸ್. ಈ ದಿನದ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ 11 ಮತ್ತು 12 ವಚನ ಓದಿಕೊಳ್ಳೋಣ. ಯಾಕೆಂದರೆ ನಿನ್ನ ಎಲ್ಲ ಮಾರ್ಗಗಳಲ್ಲಿ ನಿನ್ನನ್ನು ಕಾಪಾಡುವುದಕ್ಕೆ ಆತನು ತನ್ನ ದೂತರಿಗೆ ನಿನ್ನ ವಿಷಯವಾಗಿ ಆಜ್ಞಾಪಿಸುವನು. ನಿನ್ನ ಪಾದವು ಕಲ್ಲಿಗೆ ತಗಲದ ಹಾಗೆ ಅವರು ತಮ್ಮ ಕೈಗಳಲ್ಲಿ ನಿನ್ನನ್ನು ಎತ್ತಿಕೊಳ್ಳುವರು. ಆಮೇಲೆ ಈ ವಾಕ್ಯದಲ್ಲಿ ನಾವು ಹೋಗುವಾಗಲೂ ಬರುವಾಗಲೂ ನಾವು ಬರುವಂಥ ಸ್ಥಳ, ನಾವು ಹೋಗುವಂಥ ದಾರಿಗಳಲ್ಲಿ ಪ್ರತಿಯೊಂದೊಂದು ವಿಷಯಗಳಲ್ಲೂ ಆತನ ನಮ್ಮನ್ನು ಕಾಪಾಡೋದಕ್ಕಾಗಿ ತನ್ನ ದೂತರನ್ನು ಇಟ್ಟಿರುವಂತನಾಗಿದೆಯಂತೆ. ಜೊತೆಗೆ ಆತನ ಆಜ್ಞಾಪಿಸಿರುವಂತನಾಗಿದ್ದಾನೆ. ಮತ್ತು ನಮ್ಮ ಕಾಲು ಕಲ್ಲಿಗೆ ತಗಲದಾಗಿ ಅವರ ಕೈಗಳಲ್ಲಿ ನಮ್ಮನ್ನು ಎತ್ತಿಕೊಳ್ಳುವರು ಎಂಬುದಾಗಿ ವಾಕ್ಯ ತಿಳಿಸ್ಕೊಡುತ್ತೆ. ಅನೇಕರು ದೇವದೂತರಿದ್ದಾರೆ, ಆದರೆ 4 ದೇವದೂತರ ಹೆಸರುಗಳನ್ನು ಬೈಬಲ್ ಬರೆಯಲ್ಪಟ್ಟಿದೆ. ಆ ವಾಕ್ಯದ ಮೂಲಕವಾಗಿ ನೋಡೋಣ. ಮೊದಲನೇದಾಗಿ ಸೆರಾಫಿಯರು, ಯೆಶಾಯ 6ನೇ ಅಧ್ಯಾಯ 2ನೇ ವಚನ. ಅದರ ಮೇಲೆ ಸೆರಾಫಿಯರು ನಿಂತಿದ್ದರು. ಪ್ರತಿಯೊಬ್ಬನಿಗೂ 6 ರೆಕ್ಕೆಗಳಿದ್ದವು. 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 12 ರೆಕ್ಕೆಗಳಿಂದ ಹಾರುತ್ತಿದ್ದನು. ಇಲ್ಲಿ ಸೆರಾಫಿಯರು ನಿಂತಿದ್ದರು ಎಂಬುದಾಗಿ ಹೇಳುತ್ತೆ. ಅಲ್ಲಿ ಒಬ್ಬರನ್ನು ತೋರಿಸಿಲ್ಲ. ಸೆರಾಫಿಯರು ಅಂದರೆ ಹಲವಾರು, ಅನೇಕರು ಎಂಬುದಾಗಿ ತೋರಿಸಿದ್ದಾರೆ. ಆದರೆ ಹೇಗಿದ್ದಾರೆ ಅಂದರೆ 6 ರೆಕ್ಕೆಗಳಿಂದ ಅವರು ಒಳಗೊಂಡಿದ್ದಾರೆ. 2 ರೆಕ್ಕೆಯಿಂದ ಮುಖವನ್ನು ಮುಚ್ಚಿಕೊಂಡಿದ್ದಾರಂತೆ, 2 ರೆಕ್ಕೆಯಿಂದ ತಮ್ಮ ಕಾಲುಗಳನ್ನು ಮುಚ್ಚಿಕೊಂಡಿದ್ದಾರಂತೆ, ಇನ್ನು 2 ರೆಕ್ಕೆಗಳಿಂದ ಅವರು ಹಾರುವಂತ ಇದ್ದಾರಂತೆ. ಅಂದರೆ ಇವರು ಒಬ್ಬ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದೆ, ಸೆರಾಫಿಯ ದೂತನಿರುವಾಗ ಆತನಿಗೆ ಹೇಗೆ ಚಿತ್ರಿಸಿದ್ದಾರೆ ಎಂಬುದಾಗಿ ಇಲ್ಲಿ ವರ್ಣಿಸಲಾಗಿದೆ. ಮತ್ತು ಎರಡನೇದಾಗಿ ಕೆರೂಬಿಯರ ಬಗ್ಗೆ ತಿಳ್ಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 24ನೇ ವಚನದಲ್ಲಿ ಕೆರೂಬಿಯರ್ ಎಂಬುದಾಗಿ ಪದ ಬರೆಯಲ್ಪಟ್ಟಿದೆ. ಹೀಗೆ ಆತನು ಮನುಷ್ಯರನ್ನು ಹೊರಗೆ ಹಾಕಿ ಜೀವವೃಕ್ಷದ ದಾರಿಯನ್ನು ಕಾಯುವುದಕ್ಕೆ ಏದೇನ್ ತೋಟದ ಪೂರ್ವದಲ್ಲಿ ಕೆರೂಬಿಯರನ್ನು ಮತ್ತು ಎಲ್ಲ ಕಡೆಸ ಸುತ್ತುವ ಜ್ವಾಲೆಯ ಕತ್ತಿಯನ್ನು ಇರಿಸಿದನು. ಅಂದರೆ ಏದೇನ್ ತೋಟದಲ್ಲಿ ಹೇಗೆ ಆದಾಮ ಇರುವಂತರಾದರೂ ಅವರು ದೇವರ ಮಾತಿಗೆ ಅವಿಧೇಯತೆ ಇರುವಾಗ ಅವರನ್ನು ಹೊರಗೆ ಹಾಕಿರುವಾಗ ಆ ಜೀವದ ವೃಕ್ಷವನ್ನು ಕಾಯೋದಕ್ಕಾಗಿ ಏದೇನ್ ತೋಟ ಪೂರ್ವದಲ್ಲಿ ಕೆರೂಬಿಯರನ್ನು, ಇಲ್ಲೂ ಸರಿ ಕೆರೂಬಿಯರನ್ನು ಅಂತ ಅನೇಕರನ್ನ ಸೂಚಿಸಲಾಗಿದೆ. ಮತ್ತು ಎಲ್ಲ ಕಡೆ ಸುತ್ತುವ ಜ್ವಾಲೆ ಕತ್ತಿ, ಅದು ತುಂಬ ಹರಿತವಾದ ಕತ್ತಿಯನ್ನು ಜೊತೆಗೆ ಜ್ವಾಲೆಯನ್ನು ಅಲ್ಲಿ ಇರಿಸುವಂತರಾಗಿದೆ ಎಂಬುದಾಗಿ ತೋರಿಸ್ಕೊಡುತ್ತೆ. 3ನೇ ದೇವದೂತನ ಹೆಸರು ಗಬ್ರಿಯೇಲನು. ಅಂದರೆ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 21ನೇ ವಚನದಲ್ಲಿ ಬರೆದಿದೆ. ಹೌದು, ನಾನು ಪ್ರಾರ್ಥನೆಯಲ್ಲಿ ಮಾತನಾಡುತ್ತಿರುವಾಗ ನಾನು ಮೊದಲ ದರ್ಶನದಲ್ಲಿ ಕಂಡಿದ್ದು ಗಬ್ರಿಯೇಲನೆಂಬ ಮನುಷ್ಯನು ಬೇಗನೆ ಹಾರಿ ಬಂದು ಸುಮಾರು ಸಾಯಂಕಾಲದ ಕಾಣಿಕೆಯನ್ನು ಅರ್ಪಿಸುವ ಹೊತ್ತಿನಲ್ಲಿ ನನ್ನನ್ನು ಮುಟ್ಟಿದನು. ಅಂದರೆ ಗಬ್ರಿಯೇಲನು ಅನ್ನೋದಾದರೆ ದೇವರಿಂದ ಸಂದೇಶವನ್ನು, ದೇವರು ಹೇಳಿದ ಮಾತುಗಳನ್ನು ಪ್ರವಾದನೆಗಳ ಮೂಲಕವಾಗಿ ಆತನಿಗೆ ಮನುಷ್ಯರಿಗೆ ತಿಳಿಸ್ಕೊಡುವಂಥದ್ದು, ದರ್ಶನವನ್ನು ತಿಳಿಸಿಕೊಡುವಂಥದ್ದು ಗಬ್ರಿಯೇಲ ದೂತನೆಂಬುದಾಗಿ ಇಲ್ಲ ವಾಕ್ಯವನ್ನು ನಾವು ನೋಡ್ಬೋದು. ಜೊತೆಗೆ 4ನೇ ದೂತನ ಹೆಸರು ಮಿಕಾಯೇಲನು. ದಾನಿಯೇಲ 10ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆದಿದೆ. ಆದರೆ ಪಾರಸಿಯ ರಾಜ್ಯದ ಪ್ರಭುವು 20 ದಿವಸಗಳು ನನಗೆ ಎದುರು ನಿಂತನು. ಆದರೆ ಇಗೋ, ಮುಖ್ಯ ಪ್ರಭುಗಳಲ್ಲಿ ಒಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು ಮತ್ತು ನಾನು ಪಾರಸಿಯರ ಅರಸನ ಬಳಿಯಲ್ಲಿ ಉಳಿದುಕೊಂಡು. ಅಂದರೆ ಮಿಕಾಯೇಲನು ಅಂತ ಹೇಳುವಾಗ ನಮಗೊಂದು ಸಹಾಯಕನಾಗಿ, ಆತ್ಮಿಕ ಯುದ್ಧಕ್ಕೆ ಆತನು ಒಬ್ಬ ಸಹಾಯಕನಾಗಿ ದೇವದೂತರಾಗಿ ನಮಗೆ ದೇವರು ಕೊಟ್ಟಿರುವಂತನಾಗಿದೆ ಎಂಬುದು ತಿಳಿದುಕೊಳ್ಬೋದು. ಬಾಲಕನು ಮತ್ತು ಬಿಳಾಮನು ಜೊತೆಗೆ ಕತ್ತೆ ಹೇಗೆ ಬಾಯಿ ತೆರೆದು ಮಾತಾಡುವಂಥ ಸಂದರ್ಭವನ್ನು ನಾವು ಎಲ್ಲರೂ ಗೊತ್ತಿದೆ. ಆ ವಿಷಯವನ್ನು ಸ್ವಲ್ಪ ಸಮಯ ನಾವು ಧ್ಯಾನಿಸೋಣ. ಇಸ್ರಾಯೇಲ್ ಜನರು ಬಯಲು ಮೇಲೆ ಬಂದು ಇರ್ತಾರೆ. ಆ ಸಮಯದಲ್ಲಿ ಮೋಬಿನ ರಾಜನು ಬಾಲಕನಾಗಿರ್ತಾನೆ. ಅವನು ಬಿಳಾಮನು ಅಂದರೆ ದೇವರ ಪ್ರವಾದಿ, ದೇವರ ಮಾತಿಗೆ ವಿಧೇಯನಾಗುವಂಥ ಮನುಷ್ಯನು ಬಿಳಾಮನು. ಬಾಲಕನು ಬಂದ್ಬಿಟ್ಟು ಬಿಳಾಮನ ಹತ್ರ ಹೇಳ್ತಿದ್ದಾನೆ, ಐಗುಪ್ತ ದೇಶದಿಂದ ಒಂದು ಜನಾಂಗ ಬಂದಿದೆ, ಅದು ಬಲಿಷ್ಠವಾದದ್ದು, ಎಲ್ಲ ಕಡೆ ಎಲ್ಲ ಬಯಲಿನಲ್ಲಿ ಎಲ್ಲ ದೇಶದಲ್ಲಿ ಹರಡಿಕೊಂಡು ಜನಾಂಗವಾಗಿದೆ. ಅದು ನೀನು ಆ ಜನಾಂಗವನ್ನು ಬಂದು ಶಪಿಸುವುದಾದರೆ ನಾನು ಅವ್ರನ್ನ ಯುದ್ಧದಲ್ಲಿ ಸೋಲಿಸಿ ಇಲ್ಲಿಂದ ಹೊರಟುವಂತೆ ನಾನು ಮಾಡ್ತೇನೆ, ಸಾಧ್ಯವಾಗುತ್ತೆ ಅಂತ ಕೇಳ್ಕೊತಾನೆ. ಆ ಸಮಯದಲ್ಲಿ ಬಿಳಾಮನು ಹೇಳ್ತಾನೆ, ಕರ್ತನ ಆಜ್ಞೆನ ಎಂದಿಗೂ ಮೀರೋದಿಲ್ಲ. ಕರ್ತನ ಆಜ್ಞೆಯನ್ನು ಮೀರಿ ಒಂದು ಸಣ್ಣ ಕೆಲಸವಾದರೂ ಸರಿ ದೊಡ್ಡ ಕೆಲಸವನ್ನು ಮಾಡೋದಿಲ್ಲ ಎಂಬುದಾಗಿ, ನೀನು ಮನೆ ತುಂಬ ಬೆಳ್ಳಿ ಬಂಗಾರವೆಲ್ಲವನ್ನು ಕೊಡುವುದಾದರೂ ದೇವರ ದೃಷ್ಟಿಯಲ್ಲ, ಅದು ಇಷ್ಟವಿಲ್ಲ ನನಗೆ, ದೇವರ ಇಷ್ಟ ಇಲ್ಲದ ಮಾರ್ಗ ನಾನು ಹೋಗೋದಿಲ್ಲ ಹೇಳ್ತಾನೆ.
ಆ ಸಮಯದಲ್ಲಿ ಹಿಂದಿರುಗಿ ಬಾಲಕನು ಹಿಂದಿರುಗಿ ಹೋಗ್ತಾನೆ. ಮತ್ತು ಮಾರನೇ ದಿನ ಪ್ರಭುಗಳನ್ನ ಕಳಿಸ್ಕೊಡ್ತಾನೆ. ಪ್ರಭುಗಳು ಬಂದು ಈತ ರಾಜ ಹೇಳ್ತಿದ್ದಾನೆ ಬನ್ನಿ ಬಿಳಾಮನು ಅಂತ ಹೇಳುವಾಗ ಆತನು ಇಲ್ಲ, ದೇವ್ರಿಗೆ ಇಷ್ಟವಿಲ್ಲದನ್ನು ನಾನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಜೊತೆಗೆ ಮೂರನೇ ಸಾರಿಯೇ ಬಾಲಕನು ಘನವುಳ್ಳವರನ್ನು ಅಧಿಕಾರಿಗಳನ್ನ ಕಳಿಸ್ಕೊಡ್ತಾನೆ ಬಿಳಾಮನ ಹತ್ರ. ಬಿಳಾಮನ ಹೇಳ್ತಾನೆ, ನನಗೆ ನೀವು ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರವನ್ನು ಕೊಡುವುದಾದರೂ ನಾನು ಬಂದು ಶಪಿಸುವುದಿಲ್ಲ, ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾನೆ. ನೋಡಿ, ಒಂದು ಆಲೋಚನೆ ಅವನ ಮನಸ್ಸಲ್ಲಿ ಬರುತ್ತೆ. ಅಲ್ಲಿ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರವನ್ನೇ ಕೊಡುವುದಾದರೆ ನೋಡಿ, ಲೋಕದ ಆಸೆ ಎಷ್ಟು ಬೇಗ ಆತನು ಒಳಗೋಗ್ತಾನೆ ಆ ಮನಸ್ಸಲ್ಲಿ ಹುಟ್ಟುವಂಥದ್ದಾಗಿದೆ. ದೇವರಿಗೆ ವಿಧೇಯನಾಗಿರುವಂಥ ಆತನು ದೇವರ ಮಾತಿನಲ್ಲಿ ದೇವರ ಮಾತಿಗೆ ಕೇಳಿ ಸರಿಯಾದ ತಪ್ಪನ್ನು ಕೇಳುವ ಮನುಷ್ಯನಾಗಿರುವಾಗಲೂ ಈ ಲೋಕದ ಆಸೆ ಆತನಲ್ಲಿ ಹೇಗೆ ಹುಟ್ಟುತ್ತೆ ಮನಸ್ಸಲ್ಲಿ ಅನ್ನುವಾಗ, ಬಂಗಾರ ಬೆಳ್ಳಿ ಮನೆ ತುಂಬುವಷ್ಟು ಕೊಟ್ಟರು ಎಂಬುದಾಗಿ ಆತನ ಹೃದಯ ಬರುತ್ತೆ. ಆತನ ಒಂದು ದೇವರ ಗೌರವವನ್ನು, ದೇವರಿಗೆ ಇಷ್ಟವಿಲ್ಲದನ್ನು ಮಾಡುವಾಗ, ಬಯಕೆ ಬರುವಾಗ, ಆಸೆ ಬರುವಾಗ ಅವನು ನಷ್ಟವನ್ನು, ಅವಮಾನವನ್ನು, ಅಗೌರವಕ್ಕೆ ಒಳಗಾಗ್ತಾನೆ. ಆ ಸಮಯದಲ್ಲಿ ಆತನು ಇಲ್ಲೇ ಹೇಳ್ಕೊಳ್ಳಿ ನೀವು, ನಾನು ರಾತ್ರಿಯಲ್ಲಿ ದೇವರ ಬಳಿ ಮಾತನಾಡ್ತೇನೆ ಎಂಬುದಾಗಿ, ಕರ್ತನೇನು ಹೇಳ್ತಾರೆ ಎಂಬುದಾಗಿ ತಿಳ್ಕೊತೇನೆ ಅಂತ. ಆ ದೇವರು, ಕರ್ತನಾದ ದೇವರು ಹೇಳ್ತಾರೆ, ನೀನು ಅವ್ರ ಜೊತೆ ಹೋಗು ಅಂತ. ಆದರೆ ಅವನು ಶಪಿಸಬೇಡ, ಆಶೀರ್ವದಿಸು ಎಂಬುದಾಗಿ ಹೇಳ್ತಾನೆ. ಆವಾಗ ಮುಂಜಾನೆ ಎದ್ದು ಬಿಳಾಮನು ಕತ್ತೆಯನ್ನು ಏರಿಕೊಂಡು ಆತನ ಹೋಗುವಂತನಾಗಿದೆ. ಅವ್ರ ಸಂಗಡ ಸೇವಕರು ಇರ್ತಾರೆ. ಆದರೆ ಹೋಗುವಂಥ ದಾರಿಯಲ್ಲಿ ಕತ್ತೆಗೆ ದೂತನು ನಿಂತಿರುವುದನ್ನು ನೋಡಿ ಜೊತೆಗೆ ದೂತನ ಕೈಯಲ್ಲಿ ಹರಿತವಾದ ಕತ್ತನ್ನು ಇಟ್ಕೊಂಡಿರ್ತಾನಂತೆ. ಅದು ನೋಡಿ ಕತ್ತೆ ಕಾಣಿಸ್ತಿದೆ, ಅದು ದೇವರ ಮಗನಾಗಿರುವ ಪ್ರವಾದಿಯಾಗಿರುವಂಥ ಬಿಳಾಮನ ಕಣ್ಣಿಗೆ ಕಾಣಿಸೋದಿಲ್ಲ. ಒಂದು ಆತ್ಮಿಕವಾದ ಕಣ್ಣುಗಳು ಕುರುಡುತನವಾಗಿರುತ್ತೆ. ಏಕೆಂದರೆ ಚಿನ್ನ, ಬೆಳ್ಳಿ, ಬಂಗಾರ, ಘನತೆ, ಗೌರವ ಎಂಬುದು ಆತನ ಮನಸ್ಸಿನಲ್ಲಿ ಹೋಗಿರ್ತದೆ. ನೋಡಿ, ಆ ಸಮಯದಲ್ಲಿ ದೇವರನ್ನ ಜೊತೆನೆ ಮಾತನಾಡುವಂಥವನು ಆ ಸಮಯದಲ್ಲಿ ಆತನ ಈ ಲೋಕದ ಆಸೆ ಮನಸ್ಸಿನ ಕಣ್ಣುಗಳನ್ನು ಕುರುಡು ಮಾಡುವಂಥದ್ದಾಗುತ್ತೆ. ಆ ಕತ್ತೆ ಏನು ಮಾಡುತ್ತೆ, ಅದು ಹೋಗಿ ಹಿಂದೆ ಜರಿಯುವಾಗ ಮತ್ತೆ ಆತನು ಹೊಡೆದು ಕತ್ತೆಗೆ ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಾನೆ. ಆ ಸಮಯದಲ್ಲಿವೇ ಆತನು ಮತ್ತೆ ಹೊಡಿತಾನೆ. ಓರೆಯಾಗಿ ಹೊಲದೊಳಗೆ ಫಸ್ಟ್ ಹೋಗುತ್ತೆ, ಜೊತೆ ಮತ್ತೆ ದ್ರಾಕ್ಷಿ ಗಿಡದಲ್ಲಿ ಬಳಿ ಮತ್ತೆ ಅಲ್ಲಿ ಅಡ್ಡಗೋಡೆಯಾಗಿ ದಾರಿ ಇಲ್ದಾಗಿ ದೇವದೂತರು ಮಾಡುವಾಗ ಅಲ್ಲಿ ಕತ್ತೆಯು ಆ ಕಾಲನ್ನು, ಆ ಬಿಳಾಮನ ಕಾಲನ್ನು ಗೋಡೆಯಾಗಿರುವಂಥ ನಿಂತಿರುವ ಕಾಲ ಜರುಗಿಸ್ತಾನೆ. ಆದರೂ ಕತ್ತೆ ಮತ್ತೆ ಹೊಡೆದು ಸರಿದಾರಿಗೆ ಹೋಗುವಂತೆ ಮಾಡ್ತಾನೆ ಕತ್ತೆನ, ಅದು ಹೋಗೋದಿಲ್ಲ. ಆದರೆ ಆವಾಗ ದೂತನು ಸುತ್ತಮುತ್ತಲ ಗೋಡೆಯನ್ನು ಕಟ್ಟಿ ಎಡಬಲಕ್ಕೂ ಎಲ್ಲಿಗೂ ಮಾರ್ಗವಿಲ್ಲದಾಗೆ ಆತನು ಮಾಡುವಾಗ ಕತ್ತೆ ಸುಮ್ಮನೆ ನಿಂತ್ಕೊಳ್ಳುತ್ತಂತೆ. ಆ ಸಮಯದಲ್ಲೂ ಕತ್ತೆಗೆ ಬಿಳಾಮನ ಹೊಡೆಯುವಂತನಾಗಿರ್ತಾನೆ. 3 ಬಾರಿನೂ ಆತನ ಕತ್ತೆಗೆ ಹೊಡೆಯುತ್ತಾನೆ. ಆವಾಗ ದೇವದೂತರು ಆ ಕತ್ತೆಗೆ ಮಾತನಾಡುವಂಥ ಬಾಯಿ ತೆರೆಯುವಾಗ ಅಲ್ಲಿ 3 ಸಾರಿ, ಏನಕ್ಕೆ ನಾನು ಹೊಡೆದೆ ನೀನು, ನಾನು ಚಿಕ್ಕದಿಂದ ಸಾಕಿರುವಾಗ ನಾನೇನು ಹೊತ್ತುಕೊಂಡು ಹೋಗಿದ್ದೀನಲ್ವ, ನಿಮ್ಮ ಮಾತನ್ನು ಕೇಳಿದ್ದೀನಲ್ವ, ಏನಕ್ಕೆ 3 ಬಾರಿ ನನಗೆ ಹೊಡೆದಿದ್ದು ಅಂತ ಕೇಳ್ತಾನೆ. ಆವಾಗ ನಿಜವಾಗ್ಲೂ ನೀನು ಇಷ್ಟು ಕೋಪ ಬರೆಸಿರುವಾಗ ಬಿಳಾಮ ಹೇಳ್ತಾನೆ, ನಾನು ಕತ್ತಿದ್ರೆ ನನ್ನ ಕೈಯಲ್ಲಿ ನಿನ್ಗೆ ಸಾಯಿಸ್ಬಿಡ್ತಿದೆ ಎಂಬುದಾಗಿ ಹೇಳ್ತಾನೆ. ಅದೇ ಸಮಯದಲ್ಲಿ ಕತ್ತೆ ಮಾತನಾಡಿ, ನನಗೆ ಸಾಯಿಸೋದಿಲ್ಲಿ ಮುಂದೆ ನಿಂತಿರುವ ದೂತನ ನೋಡು, ಇಲ್ಲಿ ಜಾಗ ಇಲ್ಲ. ಮುಂದೆ ದೂತನ ನೋಡುವಾಗ ಅವನು ಉರಿಯುವಂಥ ಕತ್ತಿಯು ಆತನ ದೂತನ ಕೈಲಿರುತ್ತದೆ. ಆತನು ಅವಾಗ ಪಾಪ ಮಾಡಿದ್ದೇನೆ, ನನಗೆ ಕ್ಷಮಿಸು ಎಂಬುದಾಗಿ ಆ ದೂತನ ಮುಂದೆ ಬೀಳುವಂತನಾಗಿರ್ತಾನೆ ಬಿಳಾಮನು. ಆ ಸಮಯದಲ್ಲಿ ನೀನು ಇಷ್ಟು ಸಾರಿ ಆ ಕತ್ತೆ ಹೊಡೆದಿದ್ದೇನಕ್ಕೆ, ನಿನ್ನ ಕಣ್ಗಳು ಏನಕ್ಕೆ ಮೊಬ್ಬಾಗಿದ್ದಾವೆ, ಕುರುಡುತನ ಏನಕ್ಕೆ ಬಂತು ನಿನಗೆ ಎಂಬುದನ್ನು ಕೇಳಿ ದೂತನು ಬಿಳಾಮನ ಕೇಳ್ತಾನೆ. ಬಿಳಾಮನು ಕ್ಷಮಾಪಣೆ ಕೇಳಿ, ನಾನು ಆವಾಗಲೇ ಕತ್ತಿ ಮುಂದೆ ಇಲ್ಲದೆ ಇರೋದಾದರೆ ನಾನು ಈ ಕತ್ತಿಯಿಂದ ನಿನ್ನನ್ನು ಸಾಯಿಸಿದೆ ಎಂಬುದಾಗಿ ಕರ್ತನ ದೂತನು ಬಿಳಾಮನಿಗೆ ಹೇಳ್ತಾನೆ. ನೋಡಿ, ನಮ್ಮ ಜೀವಿತದಲ್ಲಿ ಅಷ್ಟೇ ದೇವರ ದೂತರು ಪ್ರತಿಯೊಬ್ಬ ಮಾರ್ಗದಲ್ಲೂ ನಾವು ಹೋಗಲು ಬರುವಾಗಲೂ ಕಾಯುವಂತನಾಗಿದ್ದಾನೆ. ನಾವು ಯಾವ ಸಮಯದಲ್ಲಿ ಎಲ್ಲಿಗೆ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಯಾವ ಸ್ಥಳದಲ್ಲಿ ಸರಿಯಾದ ದಾರಿ, ಯಾವ ಕೆಟ್ಟ ದಾರಿ ಎಂಬುದಾಗಿ ದೇವದೂತ ನಮ್ಮನ್ನು ತಿಳಿಸ್ಕೊಡ್ತಿದ್ದಾರೆ, ಕರ್ತನ ತಿಳಿಸ್ಕೊಡ್ತಾನೆ. ನಾವು ಹೋಗುವಂಥ ಸ್ಥಳಗಳಲ್ಲಿ ಯಾರಿದ್ದಾರೆ, ನಾವು ಒಬ್ಬರೇ ಆಗಿರ್ಬೋದು, ಆದರೆ ನಮಗೆ ಕಣ್ಣಿಗೆ ಕಾಣದಲ್ಲಿರುವಂಥ ದೇವದೂತರು ನಮಗೆ ಇಟ್ಟಿರುವಂಥದ್ದು. ಯೇಸು ಕ್ರಿಸ್ತನ ಮಕ್ಕಳಾದ ನಮಗೆ ಪ್ರತಿಯೊಬ್ಬೊಬ್ಬರಿಗೂ ದೇವದೂತರನ್ನು ಕೊಟ್ಟಿರುವಂಥರಾಗಿರ್ತಾರೆ. ನಾವು ಹೋಗುವಂಥ ಸ್ಥಳಗಳೆಲ್ಲ ಆತನು ನಮಗೆ ಮುಂಚೆಯೇ ದೇವದೂತರು ಕಳಿಸಿಕೊಟ್ಟಿದಂತೆ. ನಾವು ಎಷ್ಟೋ ಸಮಯಗಳು ನಾವು ನೆನೆಸ್ಕೋಬೋದು, ಈ ಅಪಘಾತದಲ್ಲಿ, ಈ ಭಯಂಕರವಾದ ಸ್ಥಿತಿಯಲ್ಲಿ ನಾನಿದ್ದೆ,
ನಾನು ಉಳಿದಿದ್ದೆ ಹೆಚ್ಚು ಎಂಬುದ ಅನೇಕ ಘಟನೆಗಳು ನೆನೆಸ್ಕೊತೀವಿ ನಾವು. ನಿಜವಾಗಿಯೂ ಆ ಘಟನೆ ತಪ್ಪಿಸಿದ್ದು ಅದು ಕರ್ತನಾದ ದೇವರು ದೂತರುಗಳಾಗಿದ್ದಾರೆ. ದೇವರ ಸ್ತೋತ್ರ. ಈ ದಿನದಲ್ಲಿ ದೂತರು ನಮ್ಮ ಜೀವಿತದಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ದೇವರು ಯೇಸಪ್ಪ ನಮಗೆ ಸಾಂತ್ವನ ನೀಡಿದ್ದಾರೆ. ನಮಗೆ ಪ್ರತಿನಿತ್ಯವೂ ನಮ್ಮನ್ನು ಕಾಯುವಾತನು ನಮ್ಮ ಕಾಲು ಕಲ್ಲಿಗೆ ತಗಲದಾಗೆ ಆತನ ದೂತನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ಕೃಪೆ ನಮ್ಮೊಂದಿರಲಿ. ಆಮೆನ್.